ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಖಡಕ್ ಆದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಪಾಲಿಸಲೇಬೇಕು. ಸೊ ತುಂಬಾ ಜನ ಗೃಹಲಕ್ಷ್ಮಿಯರೇ ನಮಗೆ ಮೋಸವನ್ನ ಮಾಡ್ತಾ ಇದ್ದಾರೆ. ನಾವು ಕೊಡ್ತಾ ಇರೋ ಹಣಕ್ಕೆ ಅವರು ನಮ್ಮ ನಂಬಿಕೆನ ಉಳಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿಯರ ಮೇಲೆ ದೂರನ್ನ ಇಡ್ತಿರುವಂತದ್ದು. ಸೊ ಹಾಗಾದ್ರೆ ಅವ್ರು ಏನ್ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ತಿಳ್ಕೊಳ್ಳೇಬೇಕಾಗಿರುತ್ತೆ. ಇಲ್ಲಾಂದ್ರೆ ಮುಂದೆ ಒಂದಿನ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಹಣ ಬರೋದು ನಿಂತೋಗುತ್ತೆ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ರಿಲೀಸ್ ಆಗಿದೆ, ಆದ್ರೂ ಕೂಡ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಅಂಡ್ ಹಾಗೇನೆ ಎಷ್ಟೊಂದು ಜನ ಈಗ ಆಲ್ರೆಡಿ ನೀವು ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಂತು ಅಂತ ಕೂಡ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಅತಿ ಹೆಚ್ಚಾಗಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಹಾಗೇನೆ 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ, ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲಿಗೆ ನೋಡಿ ಏನಪ್ಪಾ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ತೀರ್ಕೋತಾರೆ ನೋಡಿ, ಈಗ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಇಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ದುಡ್ಡು ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ನಿಮ್ಗೋ ಅಥವಾ ನಿಮ್ಮ ಅತ್ತೆಗೋ ಯಾರಿಗೋ ಒಬ್ಬರಿಗೆ. ಸೊ ಅವರಿಗೆ ಏಜ್ ಆಗಿ ತೀರ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ತೀರ್ಕೊಂಡವರ ಹೆಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾನೆ ಇದೆ. ಸೊ ಅಂತದನ್ನ ನೀವೇ ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಬಿಡು ನಮ್ಮ ಮನೇಲಿ ತೀರ್ಕೊಂಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ತಗೋತಾ ಇದ್ದವರು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಹೆಂಗ್ ಗೊತ್ತಾಗ್ಬಿಡುತ್ತಪ್ಪ. ಸೊ ನಾವು ದುಡ್ಡನ್ನ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂತಾ ಇದ್ರಿ ಅಂದ್ರೆ ಸೊ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಬೇರೆ ದುಡ್ಡನ್ನ ಇಟ್ಟಿರ್ತೀರಲ್ವಾ, ಆ ಒಂದು ಹಣವನ್ನ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಗಳಿಗೆ ಸ್ವತಃ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದಾನೇ ನೋಟಿಸ್ ಅನ್ನ ಕಳಿಸಿರುವಂತದ್ದು. ಓಕೆನಾ, ಅಂದ್ರೆ ರಿಕ್ವೆಸ್ಟ್ ಲೆಟರ್ ನ ಕೂಡ ಬರ್ದಿದ್ದಾರೆ. ಸೊ ನಾವು ಈ ರೀತಿಯಾಗಿ ಸರ್ಕಾರದಿಂದ ತೀರ್ಕೊಂಡಿರೋ ಹೆಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇದೀವಿ. ಬಟ್ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಅನ್ನ ಕೂಡ ಕಂಡು ಹಿಡಿತಾ ಇದ್ದಾರೆ. ಯಾರು ತೀರ್ಕೊಂಡಿದ್ದಾರೆ ಅದು ಆಟೋಮೆಟಿಕ್ ಆಗಿ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನೀವು ಡೆತ್ ಸರ್ಟಿಫಿಕೇಟ್ ಅನ್ನೆಲ್ಲ ಮಾಡಿಸ್ತೀರಲ್ವಾ ತೀರ್ಕೊಂಡಾಗ, ಯಾಕಂದ್ರೆ ತೀರ್ಕೊಂಡಿರುವಂತಹ ಮಹಿಳೆ ರೇಷನ್ ಕಾರ್ಡ್ ಅಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮೂರವ್ರಿಗಂತೂ ಗೊತ್ತೇ ಇರುತ್ತೆ. ಅಂದ್ರೆ ನಿಮ್ಮ ಅಂಗನವಾಡಿ ಟೀಚರ್ಸ್ ಗಳಿಗಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗೆ ಯಾರೋ ಒಬ್ರು ತಿಳಿಸೋರು ಇದ್ದೇ ಇರ್ತಾರೆ. ಅಥವಾ ನೀವು ರೇಷನ್ ತರೋದಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ಇವರು ತೀರ್ಕೊಂಡಿದಾರಲ್ವಾ, ನೀವ್ ಯಾಕೆ ಇವ್ರ ಹೆಸರನ್ನು ಡಿಲೀಟ್ ಮಾಡಿಸಿಲ್ಲ ಅಂತ ಕೂಡ ಕೇಳ್ತಾರಲ್ವಾ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರಿವ್ರು ಬಂದು ನಿಮ್ಗೆ ಹೇಳೋದಕ್ಕಿಂತ ಮುಂಚೆನೆ ನೀವೇ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಹಣ ತಗೊಳ್ಳೋರು ತೀರ್ಕೊಂಡಿದ್ದಾರೆ ಅಂದ್ರೆ ಸೊ ನೀವು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ನ ಇಮಿಡಿಯೇಟ್ ಆಗಿ ಮಾಡಿಸ್ಕೊಂಡು ಫುಡ್ ಆಫೀಸ್ ಗೆ ತಗೊಂಡು ಹೋದ್ರಿ ಅಂತಂದ್ರೆ ಡೆತ್ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡ್ತಾರೆ. ಓಕೆನಾ, ಅವ್ರ ಹೆಸರನ್ನ ಡಿಲೀಟ್ ಮಾಡ್ಬಿಟ್ಟು ನೀವ್ ಯಾರು ಇರ್ತೀರಲ್ವಾ, ಇನ್ನು ಅವ್ರಾದ್ಮೇಲೆ ಏಜ್ ಇರುವಂತವ್ರು, ಸೊ ಅವರು ಮನೆ ಯಜಮಾನಿ ಆಗ್ತೀರಾ. ಆಗ ನೀವು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಓಕೆನಾ, ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನಾವು ಕೂಡ ನಿಮ್ಗೆ ಹಣವನ್ನ ಕೊಟ್ಟೇ ಕೊಡ್ತೀವಿ ಸರ್ಕಾರದ ಕಡೆಯಿಂದ 2,000 ರೂಪಾಯಿ ಹಣವನ್ನ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಿರಂತರವಾಗಿ ಇರುತ್ತೆ ನಿಮ್ಗೆ. ಬಟ್ ನೀವು ಹೇಳ್ಬೋದು ನಾವು ನಮ್ಮ ಅತ್ತೆ ತೀರ್ ಹೋದ್ಮೇಲೆ ಅಪ್ಲಿಕೇಶನ್ ಅನ್ನ ಹಾಕಿದ್ವಿ, ಇನ್ನೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಕೂಡ ಕೆಲವೊಂದಿಷ್ಟು ಜನ ಕೇಳ್ತೀರಾ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಹೊಸದಾಗಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ನೋಡಿ, ಅವ್ರಿಗೆ 3 ರಿಂದ 4 ತಿಂಗಳವರೆಗೂ ಖಂಡಿತವಾಗ್ಲೂ ಹಣ ಬರೋದಿಲ್ಲ. ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ 3 ರಿಂದ 4 ತಿಂಗಳು ಬೇಕಂತೆ ಒಂದ್ಸಾರಿ ಹೊಸದಾಗಿ ಮತ್ತೆ ಅಪ್ಡೇಟ್ ಅನ್ನ ಮಾಡೋದಕ್ಕೆ. ಓಕೆನಾ, ಸೊ ಹಂಗಾಗಿ ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವರ ಹೆಸರನ್ನ ತೆಗೆಸಿ ನೀವು ಹೊಸದಾಗಿನೇ ಅಪ್ಲಿಕೇಶನ್ ಅನ್ನ ಹಾಕಿ. 4 ತಿಂಗಳು ವೇಟ್ ಮಾಡಿದ್ರು ಪರವಾಗಿಲ್ಲ, ನೀವು 4 ತಿಂಗಳ ಹಿಂದೆನೆ ಅಪ್ಲಿಕೇಶನ್ ಹಾಕಿರ್ತೀರಾ ನೋಡಿ, ಅಲ್ಲಿಂದನೂ ನಾವು ಹಣವನ್ನ ಸೇರಿಸಿನೇ ಕೊಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ನೀವು ತೀರ್ಕೊಂಡಿರುವಂತವರ ಹೆಸರಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೊಳ್ಳೋ ಹಾಗಿಲ್ಲ. ಓಕೆನಾ, ಅದಕ್ಕೂ ಮೀರಿನು ನೀವು ಸರ್ಕಾರ ಏನ್ ಮಾಡುತ್ತಪ್ಪ ನಾವು ತಗೋತೀವಿ ಅಂತ ಏನಾದ್ರು ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬ್ಯಾಂಕ್ ಇಂದ ಪೆನಾಲ್ಟಿ ಅಂತ ಹೇಳಿ ಹಾಕ್ತಾರೆ. ಓಕೆನಾ, ನಾವು ಕಾಂಗ್ರೆಸ್ ಸರ್ಕಾರದಿಂದ ತೀರ್ಕೊಂಡಿರೋ ಹೆಸರಿಗೆನೆ ಹೆಚ್ಚು ಕಡಿಮೆ 500 ಕೋಟಿ ಹಣವನ್ನ ಸರ್ಕಾರನೇ ಹಾಕಿದೆ ಅಂತೆ. ಹಂಗಾಗಿ ನಮ್ಗೆ ಅದರಿಂದಾನು ಕೂಡ ಲಾಸ್ ಆಗುತ್ತಲ್ವಾ, ನಾವ್ ಇಷ್ಟೊಂದೆಲ್ಲ ಕೊಡ್ತಾ ಇದೀವಿ. ನಮ್ಮ ಮಹಿಳೆಯರು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ತೀರ್ಕೊಂಡಿರೋ ಹೆಸರಿಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ದುಡ್ಡು, ಅದನ್ನ ನಾವು ರಿಕವರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರಿಗೂ ಕೂಡ ತಿಳಿಸಿದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಸೊ ಇದಿಷ್ಟು ಆಯ್ತು. ಹಾಗಾದ್ರೆ 24ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೋಮವಾರದಿಂದ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೋಮವಾರದಿಂದ ಹಣ ಏನೋ ಜಮಾ ಆಗ್ತಿದೆ, ಆದ್ರೆ ತುಂಬಾ ಕಡಿಮೆ ಜನ ಇಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸ್ತಾ ಇದ್ದಾರೆ ನಮ್ಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದ್ರೆ ಹಣ ಬಂದಿಲ್ಲ ಅಂತ ಹೇಳೋರ ಸಂಖ್ಯೆನೇ ಹೆಚ್ಚಿಗೆ ಆಗಿರುವಂತದ್ದು. ಸೊ ನಿನ್ನೆ ಕೂಡ ಅಷ್ಟೇನೆ ಸಾಕಷ್ಟು ಜನಗಳಿಗೆ ಹಣ ಬಂದಿದೆ. ಸಾಕಷ್ಟು ಅಂತ ಹೇಳಿದ್ರೆ ಒಂದು 50 ಲಕ್ಷ ಜನಗಳಿಗೆ ಏನ್ ಬಂದಿಲ್ಲ, ಅಬ್ಬಬ್ಬಾ ಅಂದ್ರೆ ಒಂದು 5 ರಿಂದ 6 ಲಕ್ಷ ಜನಗಳಿಗೆ ಬಂದಿರಬಹುದು ಅಷ್ಟೇನೆ. ಓಕೆನಾ, ಬಟ್ ನೀವು ಎಷ್ಟು ಜನ ಇದ್ದೀರಾ ಹೇಳಿ, 1,25 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದೀರಾ. ಅವ್ರಿಗೆಲ್ಲರಿಗೂ ಕೊಡ್ಬೇಕು ಅಂದ್ರೆ ಈ ಶನಿವಾರದವರೆಗೂ ನೀವುಗಳೆಲ್ಲರೂ ವೇಟ್ ಮಾಡ್ಲೇಬೇಕಾಗುತ್ತೆ. ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಸೋಮವಾರದಿಂದ ಶನಿವಾರದ ಒಳಗಡೆ ಹಣವನ್ನ ಹಾಕ್ತಾರೆ, ನೀವೆಲ್ಲರೂ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ಈ ಡಿಸೆಂಬರ್ ಎಂಡ್ ಒಳಗಡೆ ನಿಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬರುತ್ತೆ. ಬಟ್ ಈ ಸರಿ ಯಾವ ಜಿಲ್ಲೆಯ ಮಹಿಳೆಯರಿಗೆ ಜಾಸ್ತಿ ಹಣವನ್ನ ಹಾಕಿದ್ದಾರೆ ಅಂತ ಕೇಳೋದಾದ್ರೆ ಸೊ ಹಾವೇರಿ ಜಿಲ್ಲೆ, ಗದಗ, ಕೊಪ್ಪಳ, ಧಾರವಾಡ, ಹುಬ್ಬಳ್ಳಿ ಈ ಕಡೆ ಜಾಸ್ತಿ ಮಹಿಳೆಯರಿಗೆ ಹಣವನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಕಳೆದ 4-5 ತಿಂಗಳಿಂದ ಅವ್ರ ಹಣವನ್ನ ಇವರು ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಆ ಕಡೆ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಹಣವನ್ನ ಸರಿಯಾಗಿ ಕೊಡ್ತಾನೆ ಇರಲಿಲ್ಲ.
ಹಾವೇರಿ ಮತ್ತು ಧಾರವಾಡ ಜಿಲ್ಲೆಯವರಿಗೆ 22 ಮತ್ತು 23ನೇ ಕಂತಿನ ಹಣನೇ ಹೋಗಿರಲಿಲ್ಲ. ಹಾಗಾಗಿ ಆ ಜಿಲ್ಲೆಯ ಜನಗಳಿಗೆ ಸ್ವಲ್ಪ ಬೇಗನೆ ಹಣವನ್ನು ಹಾಕಿದ್ದೀವಿ ಅಂತ ಹೇಳಿ ತಿಳಿಸಿರುವಂಥದ್ದು. ಇನ್ನು ನಿಮ್ಮದು ದಾವಣಗೆರೆ ಇರಲಿ, ಚಿತ್ರದುರ್ಗ ಇರಲಿ, ಹಾಸನ ಇರಲಿ, ಯಾವುದೇ ಜಿಲ್ಲೆ ಇರಲಿ, ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಈ ಶನಿವಾರದೊಳಗಡೆ ಗೃಹಲಕ್ಷ್ಮಿ ಯೋಜನೆ 24ರ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಶನಿವಾರದವರೆಗೂ ವೆಯ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್. ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿತ್ಯದ ಅಪ್ಡೇಟ್ಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಹಾಗೇನೇ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.